Welcome to the Sky Coaching Center. Yesterday classes discuss about active voice, passive voice, some general rules. Yes, how to change this active voice sentences into passive voice sentence. Yes, already discussed about assertive sentences. Yes, now we discuss interrogative sentence and WH questions. Compulsory 1 marks questions are first language English or second language English. Yes, first one. Some examples already discussed yesterday classes. Now discuss interrogative sentences. Totally 4 sentences. WH questions also 4 sentences. Yes, how to change this active voice to passive voice. Yes, first one. ಇಲ್ಲಿ ನಾವು ನೋಡ್ಬೇಕಾಗಿದ್ದು ಏನಪ್ಪಾ ಅಂತಂದ್ರೆ ಫಸ್ಟ್ ಒನ್ ಆಬ್ಜೆಕ್ಟ್ ಯಾವ್ದೈತಿ ಅನ್ನೋದು ಕಂಡು ಹಿಡ್ಕೋಬೇಕಷ್ಟೇ, ಮತ್ತೆ ಏನು ಇಲ್ಲ. ಇದು ವರ್ಬ್ ಅಂತೂ ಇರ್ದೇ ಇರ್ತೈತಿ. ಎಸ್, ಇಲ್ಲಿ ಸಬ್ಜೆಕ್ಟ್ ಇರ್ತೈತಿ. ಎಸ್, ಪ್ಯಾಸಿವ್ ವಾಯ್ಸ್ ಸೈಡ್ ಫಸ್ಟ್ ಒನ್ ಆಬ್ಜೆಕ್ಟ್. Yes, which one is helping verb? In interrogative sentences ಯಾವ್ದು ಫಸ್ಟ್ ಹೆಲ್ಪಿಂಗ್ ವರ್ಬ್ ಐತಿ ಅನ್ನೋದು ನೋಡ್ಬೇಕು. ಹಂಗಿದ್ರ ಇದು ಆರ್ ಐತಿ ಅಂತಂದ್ರೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಸ್ ಹೆಲ್ಪಿಂಗ್ ವರ್ಬ್ ಅಂತೇಳಿ ಅನಿಸ್ಕೊಳ್ತೈತಿ. ಹಂಗಿದ್ಮ್ಯಾಗ ಪಾಸ್ಟ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಸ್ ಹೆಲ್ಪಿಂಗ್ ವರ್ಬ್ ಇನ್ ಪ್ಯಾಸಿವ್ ವಾಯ್ಸ್ ಸೈಡ್ ಒನ್ ವರ್ಡ್ ಜಾಯ್ನಿಂಗ್. ವಿಚ್ ಒನ್ ವರ್ಡ್? ಬೀಯಿಂಗ್ ಅಂತೇಳಿ ಜಾಯ್ನ್ ಆಕತಿ. ಹಂಗಿದ್ರೆ ಇಲ್ಲಿ ಬೀಯಿಂಗ್ ಅಂತೇಳಿ ನಾವು ತಗೊಂಡ್ಬರುನು ಅಂತೇಳಿ ಎಸ್ ನೋಡೋಣ. ಇಲ್ಲಿ ನೋಡ್ರಿ ಫಸ್ಟ್ ಒನ್ ಆರ್ ಐತಿ. ಆರ್ ಇದ್ದಿದ್ದ ಅ ಲೆಟರ್, ದಿಸ್ ಈಸ್ ಅ ಸಿಂಗ್ಯುಲರ್. ಇದು ಸಿಂಗ್ಯುಲರ್ ಐತಿ ಅಂದ ತಕ್ಷಣ ಇಲ್ಲಿ ಏನ್ ಮಾಡ್ಬೇಕು? ಈಸ್ ಅಂತೇಳಿ ಇಡಬೇಕು. ಎಸ್, ಈಸ್ ಆಬ್ಜೆಕ್ಟ್. ವಿಚ್ ಒನ್ ಈಸ್ ಅ ಲೆಟರ್? ಈಸ್ ಅ ಲೆಟರ್. ಈಸ್ ಅ ಲೆಟರ್. ಬೀಯಿಂಗ್. ಬೀಯಿಂಗ್. ಎಸ್, verb form 3 compulsory in passive voice side. Write, wrote, written. Written by compulsory. Next one by. You in passive voice side also you. Yes, someone changes. I, me, we, us, you, they, them, he, him, she, her, it, it. Yes, in the same way second one sentences. Did he make wild gesticulation? Gesticulation. Yes. To silence his granny. One of the simple past tenses sentence. ಇದು ಯಾವ ಸೆಂಟೆನ್ಸ್ ಅಂತಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್. ಹೆಂಗ ನಾವು ಥಿಂಕ್ ಮಾಡಿದ್ವಿ ಅಂತ ಡಿಡ್ ಬರುವಂತದ್ದು. ಎಸ್, ಇಲ್ಲಿ ಮೇಡ್ ಆಗ್ಬೇಕಾಗಿತ್ತು, ಡಿಡ್ ಬಂತು ಅಂತಂದ್ರೆ ಕಂಪಲ್ಸರಿ ವರ್ಬ್ ಫಾರ್ಮ್ 1 ಆಗ್ಲೇಬೇಕು. ಹಂಗಿದ್ಮ್ಯಾಗ ನೋಡೋಣ ಇದನ್ನ ಪ್ಯಾಸಿವ್ ವಾಯ್ಸ್ ಮಾಡೋಣ. ಹೆಂಗ ಆಕೈತಿ ಅಂತಂದ್ರ ಎಸ್, ವಿಚ್ ಒನ್ ಈಸ್ ಆಬ್ಜೆಕ್ಟ್? ವೈಲ್ಡ್ ಗೆಸ್ಟಿಕ್ಯುಲೇಷನ್. ಜೆಸ್ಟಿಕ್ಯುಲೇಷನ್. ಎಸ್, ಹಂಗಿದ್ರ ತಗೊಳ್ರಿ ಫಸ್ಟ್ ಒನ್ ಡಿಡ್ ಅಂತ ಹೇಳಿ ಐತಿ. ಡಿಡ್ ಇತ್ತು ಅಂತಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಇತ್ತು ಅಂತಂದ್ರೆ ಅಲ್ಲಿ ಯಾವ್ದು ಹೆಲ್ಪಿಂಗ್ ವರ್ಬ್ ತಗೋಬೇಕು? ಪ್ಯಾಸಿವ್ ವಾಯ್ಸ್ ಸೈಡ್ ವಾಜ ಆರ್ ವರ. ಹಂಗಿದ್ರ ವಿಲ್ಡ್ ಜೆಸ್ಟಿಕ್ಯುಲೇಷನ್, ದಿಸ್ ಇಸ್ ಅ ಸಿಂಗ್ಯುಲರ್. ವಾಸ್. ವಾಸ್. ವಿಲ್. ಜೆಸ್ಟಿಕ್ಯುಲೇಷನ್. ಜೆಸ್ಟಿಕ್ಯುಲೇಷನ್. Gesticulation. Yes, verb form 3 compulsory. Yes, make, made, made. Yes, was, willed. Gesticulation made by. Made by. He, him ಅಂತೇಳಿ ಆಗತ್ತ. ಎಸ್, ಇದು ಆಬ್ಜೆಕ್ಟ್ ಅಂತೇಳಿ ಕರೆಸ್ಕೊಳಂಗಿಲ್ಲ. ಇದು ಎಸ್ ಕಾಂಪ್ಲಿಮೆಂಟ್ ಸೆಂಟೆನ್ಸ್ ಅಂತೇಳಿ ಅನಿಸ್ಕೊಳ್ತೈತಿ. ಆಬ್ಜೆಕ್ಟ್ ಮುಂದ್ಗಡೆ ಇರುವುದು ಏನಿದು ಕಾಂಪ್ಲಿಮೆಂಟ್ ಅಂತೇಳಿ ಅನಿಸ್ಕೊಳ್ತೈತಿ. ಹಿಮ್ ಮುಂದ್ಗಡೆ ಇದನ್ನ ಹಚ್ಚಿಬಿಡ್ಬೇಕು ಅಷ್ಟೇ, ಮತ್ತೇನಿಲ್ಲ. ಟು ಸೈಲೆನ್ಸ್. ಟು ಸೈಲೆನ್ಸ್ ಹೀಸ್ ಗ್ರಾನಿ. ಹೀಸ್ ಗ್ರಾನಿ. ಎಸ್, ಓಕೆ. ನೆಕ್ಸ್ಟ್ ಒನ್ ಸೆಂಟೆನ್ಸ್. ಕ್ಯಾನ್ ಯು ಡ್ರೈವ್ ದ ಕಾರ್? ಕ್ಯಾನ್ ಯು ಡ್ರೈವ್ ದ ಕಾರ್? ದಿಸ್ ಇಸ್ ಒನ್ ಆಫ್ ದಿ ಅಫರ್ಮೇಟಿವ್ ಸೆಂಟೆನ್ಸ್ ಅನಿಸ್ಕೊಳ್ತೈತಿ ಅಥವಾ ಮಾಡೆಲ್ ವರ್ಬ್ ಇದು. ಯಾವುದು? ಕ್ಯಾನ್ ಅನ್ನೋದು. ಹಂಗಿದ್ರೆ ಇಲ್ಲಿ ನೋಡೋಣ. ಎಸ್, ಯಾವ್ದೈತಿ? ಪ್ಯಾಸಿವ್ ವಾಯ್ಸ್ ಸೈಡ್ ಹೆಲ್ಪಿಂಗ್ ವರ್ಬ್ ಕ್ಯಾನ್ ಇದ್ದಲ್ಲಿ ಕ್ಯಾನ್ ಅಂತೇಳಿ ಕೊಡ್ಬೇಕು, ಮತ್ತೇನು ಚೇಂಜಸ್ ಕೊಡಕ್ ಆಗೋದಿಲ್ಲ. ಕ್ಯಾನ್ ಆಬ್ಜೆಕ್ಟ್ ದ ಕಾರ್. ಕ್ಯಾನ್ ದ ಕಾರ್. ಕ್ಯಾನ್ ದ ಕಾರ್. ಕಂಪಲ್ಸರಿ ಕ್ಯಾನ್ ಬಂದಿತ್ತು ಅಂದ್ರೆ ಬಿ ಅಂತೇಳಿ ತಗೊಳ್ಬೇಕು. ಕ್ಯಾನ್ ದ ಕಾರ್ ಬಿ. ಡ್ರೈವ್ ಇದ್ದಿದ್ದು ಡ್ರೈವ್, ಡ್ರೀವ್, ಡ್ರಿವನ್. ಡ್ರಿವನ್. ಡ್ರಿವನ್ ಬೈ you. Yes, next one sentence. Had they replastered the old house? In past perfect tenses. ಹಂಗಿದ್ರೆ ಇಲ್ಲಿ ಬೀನ್ ಅನ್ನುವಂಥದ್ದು ಒಂದು ಜಾಯಿನ್ ಆಗತ್ತೆ. ಇದು ಆಬ್ಜೆಕ್ಟ್ ಅಂತ ಹೇಳಿ ಕರೆಸ್ಕೊಳ್ತೈತಿ. ನೋಡೋಣ ಪ್ಯಾಸಿವ್ ವಾಯ್ಸ್ ಸೈಡ್ ಹ್ಯಾಡ್. ಹ್ಯಾಡ್ ದ ಓಲ್ಡ್ ಹೌಸ್.
old house been replastered by them. Yes, all are interrogative sentences. Yes, in next one WH questions side ಹೆಂಗ್ ಚೇಂಜಸ್ ಆಕಾವ್ WH questions side ಅಂತ ಹೇಳಿ ನೋಡೋಣ. ಫಸ್ಟ್ ಒನ್ why ಇದ್ದಿದ್ದ WH questions ಹೆಂಗ್ ಇರುತ್ತಾ ಹಂಗೆ ಇಟ್ಕೋಬೇಕು, ಮತ್ತೇನು ಚೇಂಜಸ್ ಮಾಡಕ್ ಬರೋದಿಲ್ಲ. ಓನ್ಲಿ ಒನ್ ಚೇಂಜಸ್ who it is a changed. Yes, first one, which one is watch movies it is a object in this sentence. Which one is helping verb or which type of sentence? This is a simple present tense. Simple present tense ittu antandre passive voice side ಯಾವ helping verb ತಗೋಬೇಕು ನಾವ is or are ಅಂತ ಹೇಳಿ ತಗೋಬೇಕು. ಆಬ್ಜೆಕ್ಟ್ ಸಿಂಗುಲರ್ ಐತಿ ಪ್ಲೂರಲ್ ಐತಿ ನೋಡ್ಕೋಬೇಕು. ಇದು ಪ್ಲೂರಲ್ ಫಾರ್ಮ್ ಒಳಗಡೆ ಐತಿ. ಮೂವೀಸ್ ಹಂಗಿದ್ರ passive voice ಮಾಡೋಣ. why are movies yes done not yes why are movies watched by you. Yes, this is a WH question, passive voice sentence. Next one, how has Sumit saved money? Yes, how it is the same passive voice side how antele idonu. Yes, ಹಂಗಿದ್ರೆ ಯಾವ್ದಿಲ್ಲ ಆಬ್ಜೆಕ್ಟ್ ಮನಿ ಅನ್ನುವಂಥದ್ದು ಆಬ್ಜೆಕ್ಟ್ ಐತಿ, ಅದು ಸಿಂಗ್ಯುಲರ್ ಐತಿ ಅಂತಂದ್ರ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಸ್ ಹ್ಯಾವ್ ಅಂಡ್ ಹ್ಯಾಸ್ ಬರ್ತಾವ ಎರಡು ಹಂಗಿದ್ಮ್ಯಾಗ ಮನಿ ಅನ್ನುವಂಥದ್ದು ಸಿಂಗ್ಯುಲರ್ ಐತಿ ಅಂತಂದ್ರೆ ಹ್ಯಾಸ್ ಅಂತೇಳಿ ತಗೋಬೇಕು. ಹೌ ಹ್ಯಾಸ್ money yes saved by Sumit. This is a WH question sentence. Next one, what does he do? What in passive voice side what ಇದ್ದಿದ್ದು ವಾಟ್ ಅಂತ ಹೇಳಿ ತಗೊಳ್ಳೋಣ. ಹಂಗಿದ್ರೆ does ಐತಿ ಇಲ್ಲಿ. ಎಸ್, ಇಲ್ಲಿ ಆಬ್ಜೆಕ್ಟ್ ಇಲ್ಲ ಅಂತಂದ್ರೆ ಮಾಡ್ಲಿಕ್ಕೆ ಬರುದಿಲ್ಲ ಅಂತಲ್ಲ, ಮಾಡಬಹುದು. ಎಸ್, ಹಂಗಿದ್ರೆ ಇಲ್ಲಿ ಸಿಂಗುಲರ್ ಐತಿ ಅಂತ ಹೇಳಿ ತಗೊಂಡ್ಬಿಡ್ಬೇಕು. ವಾಟ್ ಈಸ್ ಡನ್ ಬೈ ಹಿಮ್. ಇದ್ದಿದ್ದು ಏನಾಗತ್ತ ಹಿಮ್ ಅಂತೇಳಿ ಆಗ್ಬಿಡ. ಎಸ್, ನೆಕ್ಸ್ಟ್ ಒನ್, ಹೂ ಹ್ಯಾಡ್ ಡನ್ ರೋಹನ್ಸ್ ಅಸೈನ್ಮೆಂಟ್. ಈ ಎಲ್ಲಾ ಸೆಂಟೆನ್ಸ್ ಒಳಗಡೆ ಬೈ ಅನ್ನೋದು ಲಾಸ್ಟ್ ಬಂದು ಹಂಗಿದ್ರೆ ಇಲ್ಲಿ ಫಸ್ಟ್ ಗೆನ ಬಂದ್ಬಿಡ್ತೈತಿ, ಏನು ಚೇಂಜಸ್ ಆಗೋದಿಲ್ಲ. ಬೈ ಹೂಮ್ ಎಸ್ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಐತಿ, ಹ್ಯಾಡ್ ಅಂತೇಳಿ ತಗೋಬೇಕು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸಸ್ ಅಲ್ಲಿ ಬೀನ್ ಅನ್ನೋದು ಜಾಯಿನ್ ಆಕತಿ. ಎಸ್, ಹ್ಯಾಡ್ ರೋಹನ್ಸ್ ಅಸೈನ್ಮೆಂಟ್ ಎಸ್ ಬೀನ್ ಎಸ್ passive voice side compulsory verb form 3 done.